ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವರಾಜ್ ವಿಲಾಗ್ಸ್. ಇವತ್ತು ನಾನೇನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, KS ಎಕ್ಸಾಮು KPSC ಕಡೆಯಿಂದ ಅನೌನ್ಸ್ ಆಗಿದೆ. ಎಕ್ಸಾಮು 29th ಡಿಸೆಂಬರ್ಗೆ. ಸೊ ಅವರು ನೋಟಿಫಿಕೇಷನಲ್ಲಿ ಏನು ರಿಲೀಸ್ ಮಾಡಿದಾರಲ್ವ, ಅದರಲ್ಲಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಲ್ಲ ಅಂಥೇಳಿ. ಸೊ ಫಿಕ್ಸ್ ಆಗಿದೆ ಅದು 29th ಡಿಸೆಂಬರು. KSದು ಎಕ್ಸಾಮು 29th ಡಿಸೆಂಬರ್ ಇದೆ. ಸೊ ಅದು ಸಂಡೇ ಬರುತ್ತೆ. ಸೊ ಇವರು ಏನು ಅಂತಂದರೆ ಎಲ್ಲ ನೋಡಿನೇ ಬೇರೆ ಎಕ್ಸಾಮ್ ಇದ್ದಿದೆ ಇಲ್ವ ಅಂತ ನೋಡಿ ಅದು ಕ್ಯಾಲ್ಕುಲೇಟ್ ಮಾಡಿ ಹಾಕಿರೋ ಟೈಮ್ ಟೇಬಲು. ಸೊ ಅವರು CM ಹೇಳಿರೋ ಪ್ರಕಾರ 2 months ಒಳಗಡೆ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಎಲ್ಲಿ ಸ್ಲಾಟ್ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಅವರು ಡಿಸೆಂಬರ್ಗೆ ಹಾಕಬೇಕಾಯ್ತು. ಬನ್ನಿ ಫ್ರೆಂಡ್ಸ್, ಇವಾಗ ಈ ಎಕ್ಸಾಮ್ಗೆ ನಾವು ಯಾವ ಟೈಪ್ ಪ್ರಿಪೇರ್ ಆಗಬೇಕು, ಸೊ ಏನೇನು ನಾನು ಹೇಳ್ತಾ ನನ್ನ ಪ್ರಿಪ್ರೇಷನ್, ನಾನು ಟೈಮ್ ಟೇಬಲ್ ಏನು ಹಾಕ್ಕೊಂಡಿದ್ದೆ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ನಾವು October 3rd ಸ್ಟಾರ್ಟ್ ಮಾಡಬೇಕು ಅಂತ. October 3rd ಸ್ಟಾರ್ಟ್ ಮಾಡಿದ್ರೆ ಸೊ ಡಿಸೆಂಬರ್ 26th ಎಂಡ್ ಮಾಡಬೇಕು. ಸೊ ಆಲ್ಮೋಸ್ಟ್ ನಿಮಗೆ 85 days ಸಿಗುತ್ತೆ. ಸೊ 88 days ಸಿಗೋದು ಆ್ಯಕ್ಚುಲಿ, ನಾ ತಿಳ್ಕೊಂಡ್ರೆ 87-88 days ಸಿಗುತ್ತೆ. 85 days ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನೇನು ಸ್ಟಾರ್ಟ್ ಮಾಡ್ಕೊಂಡು 85 days ಚಾಲೆಂಜು ಮಾಡಬೇಕು ಅಂತ. ಸೊ ಸ್ಟಾರ್ಟಿಂಗ್ ಫ್ರಮ್ October 3rd 26th ಡಿಸೆಂಬರ್ ಇದಕ್ಕೆ ಮಾಡಬೇಕು ಅಂತ. ಯಾವ ಟೈಪು ಇದು ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ ಫ್ರೆಂಡ್ಸ್. ಇದು ನಾನು ಯಾವ ಟೈಪ್ ಓದಬೇಕು ನಾನು ಪ್ಲ್ಯಾನ್ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೂ ಇಷ್ಟ ಆದರೆ ಪ್ಲ್ಯಾನ್ ಹಾಕ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫಸ್ಟು ನಾವು ಎಲ್ಲಿಂದ ಹೋಗ್ಬೇಕು ಅಂತಂತಂದರೆ ತೋರ್ತೀನಿ ಫ್ರೆಂಡ್ಸ್. ನಿಮಗೆ ನಾನು ಬರೆದಿಟ್ಕೊಂಡಿದ್ದೆ ಮುಂಚೆ ರಫ್ ವರ್ಕಾಗಿ, ಅದು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿದೆ ಫ್ರೆಂಡ್ಸ್, ಇದು ಫಸ್ಟ್ನೇದು ಏನಂತಂದರೆ 85 days ಸ್ಟಾರ್ಟಿಂಗ್ ಫ್ರಮ್ October 3rd to 26 ಡಿಸೆಂಬರು. ಫಸ್ಟ್ ಬಂದುಬಿಟ್ಟು ನಾನು ಇದನ್ನು 85 days 10 days ಆಗಿ ಒಂದೊಂದು ಸಬ್ಜೆಕ್ಟ್ ಕೊಡ್ಕೊತ ಹೋಗ್ತಾಯಿದ್ದೀನಿ. ಸೊ ಇಂಪಾರ್ಟೆನ್ಸ್ ಪ್ರಿಯಾರಿಟಿ ವೈಸ್ ನಾನು ಕೊಡ್ಕೊತ ಹೋಗ್ತಾಯಿದ್ದೀನಿ. October 3rd October 12 ಒಂದು ಸಬ್ಜೆಕ್ಟ್, ಅದು ಯಾವುದೋ ಸಬ್ಜೆಕ್ಟ್ ನಾನು ಓದಬೇಕು ಅಂತ ಪಾಲಿಟಿ. ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಮಂತ್ಲಿ ಮ್ಯಾಗ್ಝಿನ್ ಅಥವಾ ಇಯರ್ಲಿ ಕಂಪೈಲೇಷನ್ ಇದೆ. ಅದು ನಾನು ಕರೆಂಟ್ ಅಫೇರ್ಸ್ ಮಂತ್ಲಿ ಮ್ಯಾಗ್ಝಿನ್ ಉಪಯೋಗಿಸ್ತಾ ಇದ್ದೀನಿ. ಯಾವುದು ಅಂತಂದರೆ ಸ್ಪರ್ಧಾ ಅರಿವು, ಪಾಲಿಟಿಗೆ ಲಕ್ಷ್ಮೀಕಾಂತ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕರೆಂಟ್ ಅಫೇರ್ಸ್, ಸ್ಪರ್ಧಾ ಅರಿವು ಇದು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಇದ್ರ ಜೊತೆಗೆ ಒಂದು ಟಾಪಿಕ್ ಟೈಪು. ಯಾವ ಟಾಪಿಕ್ ಅಂತಂದರೆ ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿ ಇದಕ್ಕೆ ನಾನು ಈಶ್ವರ್ಗಿರಿ ಸರ್ ಅವ್ರದ್ದು ಇದೆ. ಸೊ ಅದನ್ನು ರೆಫರ್ ಮಾಡ್ತೀನಿ. ಡೈಲಿ ಒಂದೊಂದು ಟಾಪಿಕ್ ಅದು 1 hour ನನಗೆ. ಸೊ ಇದು ಒಂದು ಸಬ್ಜೆಕ್ಟು ಚೇಂಜ್ ಆಗ್ತಾಯಿರ್ತದೆ. ಡೈಲಿ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಇದಾಗುತ್ತೆ, ಚೇಂಜ್ ಆಗುತ್ತೆ, ನೋಡ್ಬೋದು ನೀವು. ನೆಕ್ಸ್ಟು October 13 October 22 ಈ ಇದರಲ್ಲಿ ಪಾಲಿಟಿ ಓದ ತಕ್ಷಣ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿಕೊಂಡು ಮತ್ತು ಇದು 10 days ಪ್ಲ್ಯಾನ್ ಹಾಕ್ಕೊಂಡಿದ್ದಲ್ಲ, ಅಥವಾ 8 days ಮುಗೀತು ಅಂತಂದರೆ 2 days ಸಬ್ಜೆಕ್ಟ್ ವೈಸು ಇದು ಮಾರ್ಕ್ ಟೆಸ್ಟ್ ಟೈಪು ಕೊಡಬೇಕು. ಯಾವ್ದಾರು ಮಾಡಲ್ ಟೆಸ್ಟ್ ಇದ್ದರೆ ಅದನ್ನು ಪ್ರಿಫರ್ ಮಾಡಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಜಿಯೋಗ್ರಫಿ. ಸೊ ಜಿಯೋಗ್ರಫಿ ನಾನು ರೆಫರ್ ಮಾಡೋದು NCERT ಬುಕ್ಸ್ ಮೇನು. ನೆಕ್ಸ್ಟ್ ಆಮೇಲೆ GC ಲಿಯೋಂಗು. ಫಸ್ಟು NCERT, ಆಮೇಲೆ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಇದು ಕಾಮನ್ ಇರುತ್ತೆ, ಡೈಲಿ ಇರುತ್ತೆ 1 hour. ನೆಕ್ಸ್ಟು October 23rd November 1 ಏನು ಓದಬೇಕು ಅಂತಂದರೆ ಎನ್ವಿರಾನ್ಮೆಂಟು. ಸೊ ಇವೆಲ್ಲ ನಾನು ಒಂದೊಂದು ಸರಿ ಓದಿನ ಫ್ರೆಂಡ್ಸ್. ಇದೆಲ್ಲ ಒಂದೊಂದು ನಾನು ರಿವಿಷನ್ ಮಾಡಿಲ್ಲ ಇನ್ನು. ಸೊ ಇದು ಮಾಡ್ತಾಯಿದ್ದೀನಿ. ಎನ್ವಿರಾನ್ಮೆಂಟು ಶಂಕರ್ IAS ಇದು ಮಾಡೋದು. ಶಂಕರ್ IAS ನಾನು ಒಂದು ಸರಿ ಓದಿದ್ದೀನಿ. ಮತ್ತು ಇದ್ರ ಜೊತೆ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಇದು ಮಾಡೋದು. ನೆಕ್ಸ್ಟು November 2 November 11 ನೆಕ್ಸ್ಟು ಕರ್ನಾಟಕ ಹಿಸ್ಟ್ರಿ. ಯಾಕಂದರೆ ಇದು ನಾವು ಓದಿದ್ದೀನಿ ಆಗಲೇ. ಸೊ ಓದ್ತಿರೋದಲ್ಲ. ಸೊ ಇವೆಲ್ಲ ಫಸ್ಟ್ ಒಂದು ಟೈಮ್ ಓದಿದ್ದೀನಿ. ಜಿಯೋಗ್ರಫಿ 2 ಟೈಮ್ ಓದಿದ್ದೀನಿ. ಎನ್ವಿರಾನ್ಮೆಂಟು, ಪಾಲಿಟಿ ಒಂದೊಂದು ಟೈಮ್ ಓದಿದ್ದೀನಿ. ಮತ್ತು ಪೇಪರ್ ಸಾಲ್ವ್ ಮಾಡ್ಕೊತ ಹೋಗಿದ್ದೀವಿ. ಇದು ನೆಕ್ಸ್ಟು 4th ಸ್ಲಾಟು ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಕರ್ನಾಟಕ ಜಿಯೋಗ್ರಫಿ. ಸೊ ಇದನ್ನೇನು ಅಂತಂದ್ರೆ ಇದು 2 ಸರಿ ಯೂಸ್ ಮಾಡಿದ್ರೆ ಇದು 3rd ಟೈಮ್ ರೀಸನ್ ಆಗುತ್ತೆ. ಯಾಕಂದರೆ ಇವೆಲ್ಲ ಓದಿದ್ದೀನಿ. ನಾವು ಹೊಸ ಸಬ್ಜೆಕ್ಟ್ನ ಲಾಸ್ಟಿಗೆ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಅದು ಯಾವುದು ಓದಿಲ್ಲ ಅದನ್ನು ಲಾಸ್ಟಿಗೆ ಹಾಕ್ಕೊತಿದ್ದೀನಿ. ನೆಕ್ಸ್ಟು November 21 November 12 November 21 ಸೊ ಇಂಡಿಯನ್ ಎಕಾನಮಿ ಓದೇ ಇಲ್ಲ ನಾನು ಆ್ಯಕ್ಚುಲಿ. ಸೊ ನನಗೆ ಯಾವುದು ಓದಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಸೊ ಮೆಂಟಲ್ ಎಬಿಲಿಟಿ, ಸೊ ಇದನ್ನು ಇದು ಬಂದುಬಿಟ್ಟು ಇಂಡಿಯನ್ ಎಕಾನಮಿ ಮೃಣಾಲ್ ಸರ್ ಅಥವಾ ನಿತಿನ್ ಸಿಂಘಾನಿಯಾ.
ನಿತಿನ್ ಸಿಂಘಾನಿ ಅದು. ಸೊ ಇನ್ನು ನೋಡಬೇಕು ಆ ಟೈಮಲ್ಲಿ ಅದು ಇದಾಗುತ್ತೆ ನೋಡಬೇಕು. ಎನ್ ಸಿ ಆರ್ ಟಿ ಬುಕ್ ಓದ್ಕೊಂಡು ಆಮೇಲೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಓದ್ತೀನಿ. ನೆಕ್ಸ್ಟು ನವಂಬರು 22ಇಂದ ಸೊ ಡಿಸೆಂಬರ್ 1ರವರೆಗೂ ಇದೇನಂತ ಮಾಡರ್ನ್ ಹಿಸ್ಟ್ರಿ ನಾನು ಓದಿಲ್ಲ ಆ್ಯಕ್ಚುಲಿ. ಮಾಡರ್ನ್ ಹಿಸ್ಟ್ರಿ ಮತ್ತು ಏನ್ಷಿಯಂಟ್ ಹಿಸ್ಟ್ರಿ. ಸೊ ಇದಕ್ಕೆ ನಾನು ಯು ಪಿ ಎಸ್ ಸಿ ವಾಲದ್ದು ಫಿಲಿಮ್ಸು ನೋಟ್ಸ್ ಇದೆ. ಸೊ ಇದಕ್ಕೂ ಸೇಮ್ ಆ್ಯಕ್ಚುಲಿ ಮೆಟೀರಿಯಲು. ಮತ್ತು ಇದ್ರ ಜೊತೆಗೆ ಕರೆಂಟ್ ಅಫೇರ್ಸು ಪ್ಲಸ್ ಮೆಂಟಲ್ ಎಬಿಲಿಟಿ. ಸೊ ಇದನ್ನು ಮಾಡರ್ನ್ ಹಿಸ್ಟ್ರಿ ಎನ್.ಸಿ.ಡಿ.ಯಲ್ಲಿ ಎನ್ ಸಿ ಆರ್ ಟಿ ನಾನು ಓದ್ಕೊಂಡಿದ್ದೀನಿ, ಬಟ್ ಮೇನ್ ಸ್ಟ್ಯಾಂಡರ್ಡ್ ಬುಕ್ಕಾಗಿ ಅದು ಓದಿಲ್ಲ ಇನ್ನು ನಾನು. ನೆಕ್ಸ್ಟು ಡಿಸೆಂಬರ್ 2ರಿಂದ ಡಿಸೆಂಬರ್ 11ರವರೆಗೂ ಸೈನ್ಸು ನಾನು ಏನು ಟಚ್ ಮಾಡಿಲ್ಲ. ಇದಕ್ಕೆ ನಾನೇನು ಅಂದ್ಕೊಂಡೇನು ಅಂತಂದರೆ ಬೇಸಿಕ್ಕು ಎನ್ ಸಿ ಆರ್ ಟಿ ಬುಕ್ಸು ಸ್ಟಾರ್ಟ್ ಮಾಡಬೇಕು. ಅದು ಸೊ ಎಷ್ಟಾಗುತ್ತೋ ಅಷ್ಟು ಓದ್ತೀನಿ, ಪ್ಲಸ್ಸು ಕರೆಂಟ್ ಅಫೇರ್ಸು, ಈ ಸೈನ್ಸ್ ಬರೋ ಕರೆಂಟ್ ಅಫೇರ್ಸು ಪ್ಲಸ್ ಮೆಂಟಲ್ ಎಬಿಲಿಟಿ ಇದು. ನೆಕ್ಸ್ಟು ಬಂದುಬಿಟ್ಟು ಡಿಸೆಂಬರ್ 12ಇಂದ ಡಿಸೆಂಬರ್ 21ವರೆಗೂ. ನೆಕ್ಸ್ಟ್ ಯಾವುದಂತ ಕರ್ನಾಟಕ ಬಡ್ಜೆಟ್ಟು ಮತ್ತು ಅಂಡ್ ಕರ್ನಾಟಕ ಎಕನಾಮಿಕ್ ಸರ್ವೆ. ಸೊ ಇದನ್ನಾಗಲೇ ಒಂದು 3-4 ಸಲ ರಿವಿಷನ್ ಮಾಡಿದ್ದೀನಿ. ಇದು ಏನಕ್ಕೆ ಲಾಸ್ಟಿಗೆ ಇಟ್ಕೊಂಡಿದ್ದೀನಿ ಅಂತಂದರೆ ಇವೆಲ್ಲ ಫ್ಯಾಕ್ಟ್ ಬೇಸ್ಡು. ಸೊ ನಾವು ಮುಂಚೆ ಇದನ್ನು ಹೋದರೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ, ಮರ್ತೋಗೋ ಚಾನ್ಸ್ ಇರುತ್ತೆ. ಲಾಸ್ಟಿಗೆ ಅದು ನೆನಪಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಇದು ಲಾಸ್ಟಿಗೆ ಹಾಕಿದ್ದೀನಿ. ಇದ್ರ ಜೊತೆ ಕರೆಂಟ್ ಅಫೇರ್ಸ್ ಮೆಂಟಲ್ ಎಬಿಲಿಟಿ ಆ್ಯಸ್ ಯೂಶುವಲ್ ಇರುತ್ತೆ. ನೆಕ್ಸ್ಟು ಏನಪ್ಪ ಅಂತಂದರೆ ಡಿಸೆಂಬರ್ 22. ಸೊ ಇಲ್ಲಿಗೆ ನಾವೆಲ್ಲ ಸ್ಟಾರ್ಟ್ ಮಾಡಿದ್ದು 80 ಡೇಸ್ ಆಯ್ತಿದ್ದು. ಸೊ 80 ಡೇಸ್ ಆಯ್ತಿದ್ದು. ನೆಕ್ಸ್ಟ್ ಏನು ಡಿಸೆಂಬರ್ 22ಇಂದ ಡಿಸೆಂಬರ್ 26ವರೆಗೂ 5 ಡೇಸು. ಇದೇನು 5 ಡೇಸ್ ಇದೆಲ್ಲ ಮಾರ್ಕ್ ಟೆಸ್ಟು ಓಕೆನಾ. ಡೈಲಿ 2 ಪೇಪರ್ಸು. ಯಾವುದು ಬೆಳಗ್ಗೆ GS1 GS2 ಮಾರ್ನಿಂಗು ಆಫ್ಟರ್ನೂನು. ಏನು ಎಕ್ಸಾಮ್ ಪ್ಯಾಟರ್ನ್ ಇದೆ ಆ ಟೈಪಲ್ಲಿ. ಸೊ ಮಾರ್ಕ್ ಟೆಸ್ಟ್ ಕೊಡಬೇಕು ಅಂತ ಇಷ್ಟೆಲ್ಲ ಓದಬೇಕು. ಇದನ್ನು ನಾಳೆಯಿಂದ ಫ್ರೆಂಡ್ಸ್ ನಾನು ಇದು ಮಾಡ್ತೀನಿ. ನಾಳೆಯಿಂದ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಪಾಲಿಟಿನ. ಸೊ ಎಲ್ಲರೂ ಚೆನ್ನಾಗಿ ಓದಿ ಇದು ಮಾಡಿ. ಸೊ ಈ ಎಕ್ಸಾಮು 29th ಇದೆ. ಸೊ ನೀವೆಲ್ಲ ನೋಡ್ಬೋದು, ಪ್ರಿಪೇರ್ ಆಗಿ, ಟೈಮ್ ಇದೆ. ಮೇನ್ಸಿಗೂ ಇವಾಗ ಓದ್ಕೊಂಡು ಪ್ರಿಲಿಮ್ಸೇ ಪಾಸ್ ಆಗಿಲ್ಲ ಅಂತಂದರೆ ಮೇನ್ಸ್ ಹೆಂಗೆ ಬರೆಯೋಕ್ಕೆ ಸಾಧ್ಯ? ಸೊ ಅದಕ್ಕಾಗಿ ನಾನು KSಗೆ ಫುಲ್ ಓದಿಲ್ಲ ಫ್ರೆಂಡ್ಸ್. ಫುಲ್ಲು ಪ್ರಿಪೇರ್ ಆಗಿದ್ದೀನಿ ಅಂತ ಹೇಳಲ್ಲ, ನಾನು ಅರ್ಧಂಬರ್ಧ ಪ್ರಿಪೇರ್ ಆಗಿರೋದು. ನಂದು ಏನು ಅಂತಂದು ಈ KS ಆಗಿಲ್ಲ ಅಂತಂದು ಕೂಡ ನೆಕ್ಸ್ಟ್ ನಾನು ಸಿಲೆಬಸ್ ಕರೆಕ್ಟ್ ಪ್ರಕಾರ ಒಂದು ಕಡೆಯಿಂದ ಒಂದು ಸಬ್ಜೆಕ್ಟ್ ಓದ್ಕೊಂಡು ನೆಕ್ಸ್ಟ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಓದ್ತಾ ಇದ್ದೀನಿ. ಇವಾಗ KS ಒಂದೇ ಇದು ಮಾಡಬೇಕು ಅಂತ ಯಾವ್ದು ಬೇಕದು ಓದ್ತಾ ಇಲ್ಲ. ಸೊ ಆದರೆ ಓಕೆ, ನನ್ನ ಪ್ರಾಸೆಸ್ ಚೆನ್ನಾಗಿತ್ತು ಅಂದರೆ ಇವಾಗಲ್ಲ ಅದು ನೆಕ್ಸ್ಟ್ ಟೈಮ್ KS ಆಗಬೇಕು ಅಂತೆಲ್ಲ ಒಂದು ಮೇನ್ ಒಂದು ಗೋಲ್ ಅದು. ಬಟ್ ಟ್ರೈ ಮಾಡೋಣ, ನಮ್ಮದು ಏನು ಪ್ರಯತ್ನ ಅಂದರೆ ಟ್ರೈ ಮಾಡೋಣ. ಅದನ್ನು ಎಷ್ಟು ಸಾಧ್ಯ ಅಷ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಕಡೆಯಿಂದ ಪ್ರಯತ್ನ ಇರಬೇಕು. ಸೊ ನಾನು ಮೇನು ಅಂದ್ಕೊಂಡಿರೋದು ಈ ಸ್ಟ್ರಾಟಜಿ, ಮೆಂಟಲ್ ಎಬಿಲಿಟಿ ಕ್ಲಿಯರ್ ಆಗಿರಬೇಕು, ಮತ್ತು ಕರೆಂಟ್ ಅಫೇರ್ಸ್ ಇದು ಓದಿನ. ಸೊ ನಮ್ಮ ಪ್ರಿಫರೆನ್ಸ್ ಇರೋದು ಕರೆಂಟ್ ಅಫೇರ್ಸು. ಡಿಸೆಂಬರು 29th ಇದೆ ಅಂತಂದರೆ ಸೊ ಡಿಸೆಂಬರ್ ಅಂದರೆ ನವಂಬರ್ವರೆಗೂ ಓದಬೇಕು. ಇವಾಗ ಜಾನು 2024ಇಂದ ನವಂಬರ್ 2024ವರೆಗೂ ಓದಬೇಕು ಅಂತ. ಆಲ್ಮೋಸ್ಟು 11 ಮಂತ್ಸು ಕರೆಂಟ್ ಅಫೇರ್ಸು ಇದು ಓದಿದ್ದು ಆದಮೇಲೆ ಆಮೇಲೆ ಡಿಸೆಂಬರ್ 2023ಇಂದ ಬ್ಯಾಕ್ವರ್ಡಿಂದ ಹೋಗಬೇಕು. ಡಿಸೆಂಬರ್ 2023ಇಂದ ಬ್ಯಾಕ್ವರ್ಡಾಗಿ ಹೋಗಬೇಕು. ಫಸ್ಟ್ ಇದನ್ನು ಒಂದು ಸೆಟ್ಟು ಏನು 11 ತಿಂಗಳಿಂದ ಓದಿಬಿಡಬೇಕು. ಇದನ್ನು 1 ಇಯರ್ ಕರೆಂಟ್ ಅಫೇರ್ಸು 11 ಮಂತ್ಸು. ಸೊ ಇದು ಕರೆಂಟ್ ಅಫೇರ್ಸು ಕಂಪೈಲೇಷನ್ ಏನಿದೆ ಅದು ಓದೋಕ್ಕೆ ಇದು ಮಾಡೋಣ. ಮೆಂಟಲ್ ಎಬಿಲಿಟಿ ಆಯಿತು, ಇದಾಯಿತು ಮೇನ್. ಆಮೇಲೆ ಬಂದುಬಿಟ್ಟು ಪಾಲಿಟಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟು, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಇವು ಮೇನು. ನಂದು ಟಾರ್ಗೆಟ್ ಅದು ಜಸ್ಟು ನಾನು 10 ಕ್ವಶನ್ ಅಂತ ಅಂದ್ಕೊಂಡಿರೋದು. ಸೊ ಇದರಲ್ಲಿ 10 ಬರೋಲ್ಲ, ಕನ್ನಡ ಹಿಸ್ಟ್ರಿ ಇದೆ. ಸೊ ಇವೆರಡು ಸೇರಿ ಒಂದು 4ರಿಂದ 6 ಅಂದ್ಕೊಳ್ಳಿ. ಸೊ ನಾನು 4ರಿಂದ ಅರ್ಧ ಅಂದ್ಕೊಂಡ್ಬಿಡ್ತೀನಿ. ಇವು 10 ಕ್ವಶನ್ ಅಂತ 5 ಈ ಟೈಪ್ 5 ಈ ಎಲ್ಲ ಇದ್ರಿಗೂ 5 ಅಂತ ನಾನು ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ. ಬಟ್ ನಾವು ಅಂದ್ಕೊಂಡಂಗೆ ಯಾವುದೂ ಆಗೋಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಏನು ಮಾಡ್ಕೊಂಡಿದ್ದೀನಿ, ಇವು ಮೇನ್ ಇಷ್ಟು 4 ಸಬ್ಜೆಕ್ಟು ಫುಲ್ ಪರ್ಫೆಕ್ಟ್ ಆಗಬೇಕು. ಸೊ ಇದು ಬೇಸಿಕ್ಸ್ ನೋಡ್ಕೋಬೇಕು. ಇಂಡಿಯನ್ ಎಕಾನಮಿ ಮತ್ತು ಮಾಡರ್ನ್ ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ ಎರಡು ಓದ್ಕೋಬೇಕು. ಅಂದರೆ NCERT ಓದಿದ್ದೆ ನಾನು. ಸೊ ಸ್ಟ್ಯಾಂಡರ್ಡ್ ಬುಕ್ ಓದ್ಕೊಂಡು ಇದಾಗುತ್ತೆ. ಇದ್ರ ಜೊತೆಗೆ ಇದು ಮಾರ್ಕ್ ಟೆಸ್ಟ್ಗಳು ಅಂದರೆ ಸೆಕ್ಷನ್ ವೈಸ್ ಏನು ಬರುತ್ತಲ್ವ ಆ ಟೈಪ್ದು POQs ಅಲ್ಲಿ MCQs ಸಾಲ್ವ್ ಮಾಡ್ಕೊತ ಹೋಗಬೇಕು. ಈ ಟೈಪ್ ಸೈನ್ಸು ಬೇಸಿಕ್ಕಿನ ಏನು ಸ್ಟಾರ್ಟ್ ಮಾಡಬೇಕು. ಈ ಕರ್ನಾಟಕ ಬಡ್ಜೆಟ್ಟು ಮತ್ತು ಕರ್ನಾಟಕ ಎಕನಾಮಿಕ್ಸ್ ಫುಲ್ ಪರ್ಫೆಕ್ಟ್ ಆಗಬೇಕು. ಇದು ಒಂದು ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸು
ಕನ್ನಡ ಬಜೆಟ್, ಕನ್ನಡ ಎಕನಾಮಿಕ್ಸ್ ಸರ್ವಿ, ಈ 4 ಸಬ್ಜೆಕ್ಟ್ ಫುಲ್ ಪರ್ಫೆಕ್ಟ್ ಆಗಬೇಕಂತ ಫ್ರೆಂಡ್ಸ್. ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಅಂತ ನನ್ನ ಕಡೆಯಿಂದ ನನ್ನ ಪ್ರಯತ್ನ ಇದ್ದೇ ಇರುತ್ತೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ನಮ್ಮ ಪ್ರಯತ್ನ ನಾನು ಕಂಟಿನ್ಯೂಸ್ ಮಾಡಬೇಕು ಅಂತ ಟ್ರೈ ಮಾಡಿದೆ. ಎಲ್ಲರೂ ಚೆನ್ನಾಗಿ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ಟೈಮ್ ಇದೆ, ಆಲ್ಮೋಸ್ಟ್ ನಿಯರ್ಲಿ 3 ಮಂತ್ಸ್ ಇದೆ, ಓದ್ಕೊಳ್ಳಿ. ಯಾರೂ ಟೈಮ್ ವೇಸ್ಟ್ ಮಾಡಬೇಡ್ರಿ. ಸೊ ನಾನು ಎಕ್ಸಾಮ್ ಇದೆ ಅಂತೇಳಿ ಫುಲ್ ಡೇ ಓದೋಕ್ಕಾಗಲ್ಲ ನನಗೆ, ಯಾಕಂದರೆ ನಮ್ಮ ತಂದೆಯವರು ಹೊಲದಲ್ಲಿ ಕೆಲಸ ಸಪೋರ್ಟ್ ಮಾಡ್ಕೊತ ಅವ್ರಿಗೆ ಹೆಲ್ಪ್ ಮಾಡ್ಕೊತಿರೋದ್ರಿಂದ. ಸೊ ನಂದು ಬೆಳಗ್ಗೆ 9 o'clock ಒಳಗೆ ಓದ್ಕೋಬೇಕು, ಸಾಯಂಕಾಲ 7 ಗಂಟೆಯಿಂದ 10 ಗಂಟೆವರೆಗೆ ಓದ್ಕೋಬೇಕು. ಆಲ್ಮೋಸ್ಟ್ 6 hours ಸಿಗುತ್ತೆ ಅಷ್ಟರಲ್ಲಿ ಓದ್ಕೋಬೇಕು. 7 ಹೊಲದಾಗ ಮಳೆ ಬಂತು ಅಂತಂದ್ರೆ ಫ್ರೀ ಆಗುತ್ತೆ, ಅವಾಗ ಯಾವುದೋ ಓದ್ಕೋಬೇಕು. ಇಷ್ಟು ಹೇಳ್ತಾ ಇದು ಮಾಡ್ತಾಯಿದ್ದೀನಿ. ನೆಕ್ಸ್ಟು ನೋಡೋಣ ಫ್ರೆಂಡ್ಸ್, ಸಿಗೋಣ ಮತ್ತೆ ನೆಕ್ಸ್ಟ್ ನಾಳೆಯಿಂದ ನಾನು ವೀಡಿಯೋ ಹಾಕ್ತೀನಿ. ಬಾಯ್.